ಕರ್ನಾಟಕ ರಾಜ್ಯದಲ್ಲಿ ಪುರುಷರಿಗೂ ಕೂಡ ಫ್ರೀ ಬಸ್ ಅನ್ನ ಕೊಡಲಾಗ್ತಾ ಇದೆ. ಹೌದು, ರಾಜ್ಯದಲ್ಲಿ ಮಕ್ಕಳ ಸ್ನೇಹಿ ಸಾರಿಗೆಯನ್ನ ಮಾಡಲಾಗ್ತಾ ಇದೆ. PU ವರೆಗೆ ಗಂಡು ಮಕ್ಕಳಿಗೂ ಕೂಡ ಉಚಿತ ಪ್ರಯಾಣಕ್ಕೆ ಶಿಫಾರಸು ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದು ಯಾವತ್ತಿಂದ ಜಾರಿಗೆ ಬರುತ್ತೆ ಅಂತ ನೋಡೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಮಕ್ಕಳ ಸುರಕ್ಷತೆ ಮತ್ತು ಶಾಲಾ ಪ್ರಯಾಣ ಸುಗಮಗೊಳಿಸಲಿಕ್ಕೆ ಈ ಒಂದು ಉದ್ದೇಶವನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರ ವಿದ್ಯಾರ್ಥಿ ಸ್ನೇಹಿ ಸಾರಿಗೆ ವ್ಯವಸ್ಥೆ ಜಾರಿಗೆ ತರಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ಮಕ್ಕಳಿಗೆ ಸುರಕ್ಷತೆ ಹಾಗೂ ವಿಶ್ವಾಸಾರ್ಹ ಸಾರಿಗೆ ಸೌಲಭ್ಯವನ್ನು ಒದಗಿಸಲಿಕ್ಕೆ ಮಕ್ಕಳ ಸ್ನೇಹಿ ಸಾರಿಗೆ ವ್ಯವಸ್ಥೆ ಅನುಷ್ಠಾನಕ್ಕೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಶಿಫಾರಸನ್ನು ಮಾಡಿತ್ತು. ಇನ್ನು ಮುಂದೆ ಗಂಡು ಮಕ್ಕಳು ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಬಹುದು. ಈ ಶಿಫಾರಸು ಪರಿಶೀಲಿಸಿ ಕ್ರಮ ವಹಿಸುವಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧೀನ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕರಿಗೆ ನಿರ್ದೇಶನವನ್ನ ನೀಡಲಾಗಿದೆ. ಆಯೋಗದ ಶಿಫಾರಸು ಹೇಗಿದೆ ಅಂದ್ರೆ, ರಾಜ್ಯದಲ್ಲಿ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳು ಹೆಚ್ಚಾಗಿ KSRTC ಮತ್ತು BMTC ಸೇರಿದಂತೆ ಸಾರ್ವಜನಿಕ ಸಾರಿಗೆಯನ್ನ ಅವಲಂಬಿಸಿಕೊಳ್ತಾರೆ. ಮಕ್ಕಳು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಬಸ್ಗಳಿಂದ ಬಿದ್ದು ಗಾಯಗೊಂಡಿರುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗಿದೆ. ಇದನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ವಿದ್ಯಾರ್ಥಿ ಸ್ನೇಹಿ ಸಾರಿಗೆಯನ್ನ ಶಿಫಾರಸು ಮಾಡಿತ್ತು. ಉಚಿತ ಪ್ರಯಾಣ, ಫ್ರೀ ಅಂದ್ರೆ ಟಿಕೆಟ್ ಇರೋದಿಲ್ಲ, ಟ್ರಿಪ್ ವಿಸ್ತರಣೆ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳ ಉಚಿತ ಪ್ರಯಾಣಕ್ಕೆ ಅವಕಾಶವಿದೆ. ಉಚಿತ ಪ್ರಯಾಣದ ಅವಕಾಶವನ್ನ 12ನೇ ತರಗತಿಯವರೆಗೆ ಗಂಡು ಮಕ್ಕಳಿಗೂ ಕೂಡ ವಿಸ್ತರಣೆ ಮಾಡಬೇಕು. ಪ್ರತಿ ಶಾಲೆ ಕಾಲೇಜು ಮಾರ್ಗದಲ್ಲಿ ಓದುತ್ತಿರುವಂತಹ ಮಕ್ಕಳ ನಿಖರ ದತ್ತಾಂಶದ ಸಂಗ್ರಹ ಮಾಡಿಕೊಂಡು ರೂಟ್ ಪ್ಲಾನಿಂಗ್ ಮಾಡಬೇಕು. ಸಾರಿಗೆ ವ್ಯವಸ್ಥೆ ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು ಅಂತ ಹೇಳಿ ಆಯೋಗ ಶಿಫಾರಸನ್ನು ನೀಡಿತ್ತು. ಈ ರೀತಿಯಾಗಿ ತಿಳಿಸಿತ್ತು. ಅಂತೆಯೇ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಗ್ರಾಮೀಣ ಮಾರ್ಗದಲ್ಲಿ ವಿಶೇಷ ಸ್ಕೂಲ್ ಮತ್ತು ಕಾಲೇಜು ಬಸ್ಸುಗಳನ್ನ ಆರಂಭಿಸುವುದು, ತರಗತಿ ಸಮಯಕ್ಕೆ ತಕ್ಕಂತೆ ಬೆಳಿಗ್ಗೆ ಮತ್ತು ಸಂಜೆ ಹೆಚ್ಚುವರಿ ಟ್ರಿಪ್ಗಳು ಮಕ್ಕಳ ಸ್ನೇಹಿ ಸಾರಿಗೆ ವ್ಯವಸ್ಥೆಯಲ್ಲಿ ಇರುತ್ತೆ. ಅಂದ್ರೆ ನೀವು ಸಮವಸ್ತ್ರವನ್ನ ಹಾಕೊಂಡು ಹೋದ್ರೆ ಫ್ರೀ ಸಿಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಬೆಳಿಗ್ಗೆ ಕಾಲೇಜು ಮತ್ತೆ ಸ್ಕೂಲ್ನ ಸಮಯ ಮತ್ತು ಸಾಯಂಕಾಲ ಸ್ಕೂಲ್ ಮತ್ತು ಕಾಲೇಜಿನ ಸಮಯವನ್ನ ನೋಡಿಕೊಂಡು ನಿಮಗಳಿಗೆ ಫ್ರೀ ಅನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಮಕ್ಕಳ ಸ್ನೇಹಿ ಸಾರಿಗೆ ರೂಪುರೇಷೆ, ಶಾಲಾ ಕಾಲೇಜು ಸಮಯಕ್ಕೆ ಅಗತ್ಯ ಹೆಚ್ಚುವರಿ ವಿಶೇಷ ಬಸ್ ಸೌಲಭ್ಯ, ಎಲ್ಲಾ ಬಸ್ಸುಗಳಲ್ಲಿ CCTV ಕಡ್ಡಾಯ, GPS ನಿಗಾ, ತುರ್ತು ಪ್ಯಾನಿಕ್ ಬಟನ್ ಅಳವಡಿಕೆ, ಮಕ್ಕಳ ಸಹಾಯವಾಣಿ 1098 ಪ್ರದರ್ಶಿಸುವುದು ಕಡ್ಡಾಯವಾಗಿರುತ್ತೆ. ಬಸ್ ಸೇವೆಯಲ್ಲಿ ಮಾರ್ಗ ಮತ್ತು ಸಮಯ ಪಾಲನೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುವುದು. ನೀವು ಒಂದು ಕ್ಲಾಸ್ ಬಂಕ್ ಮಾಡ್ಕೊಂಡು ಹೋದ್ರೆ ಅದು ಫ್ರೀ ಸಿಗೋದಿಲ್ಲ. ಬಸ್ ಚಾಲಕರು ಸಿಬ್ಬಂದಿಗಳಿಗೆ ಮಕ್ಕಳ ಹಕ್ಕು ತರಬೇತಿ ಪ್ರತಿ ವರ್ಷ ಶಿಫಾರಸು ಮಾಡ ಹಾಗೆ ರಿಫ್ರೆಶ್ ಕೋರ್ಸ್ ಕೂಡ ಕಡ್ಡಾಯವಾಗಿರುತ್ತೆ. ಪೋಕ್ಸೋ, JJ ಆಕ್ಟ್ ಇದೆಲ್ಲವೂ ಕೂಡ ಇರುತ್ತೆ. ಹೆಚ್ಚಿನ ವಿದ್ಯಾರ್ಥಿನಿಯರು ಅವರು ರೂಟ್ ನಲ್ಲಿ ಮಹಿಳಾ ಕಂಡಕ್ಟರ್ನ ಕಡ್ಡಾಯ ಮಾಡಲಾಗಿದೆ. ಎಸ್, ನಮ್ಮ ರಾಜ್ಯದಲ್ಲೂ ಕೂಡ ಪುರುಷರಿಗೆ ಫ್ರೀ ಬಸ್ ಬಂತು. ವಿದ್ಯಾರ್ಥಿಗಳು ಸಮವಸ್ತ್ರದಿಂದ ಬರುವಂತದ್ದು. ಹಾಗೆ ವಿದ್ಯಾರ್ಥಿಗಳು ಒಂದ್ ಕ್ಲಾಸ್ ಬಂಕ್ ಮಾಡ್ಕೊಂಡು ಬೇಗ ಹೋದ್ರೆ ಈ ಫ್ರೀ ಟಿಕೆಟ್ ಕನ್ಸಿಡರ್ ಆಗೋದಿಲ್ಲ. ಏನನ್ಸುತ್ತು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.